ಆ ಬಗ್ಗೆ ಒಂದ್ ಕಡೆ ಬಿಜೆಪಿ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಭೀಮ ಸಮಯ ಮಾಡೋದು, ಬೂತ್ ಮಟ್ಟದಲ್ಲಿ ಅವೇರ್ನೆಸ್ ಮಾಡೋ ಕಾರ್ಯಕ್ರಮ ಮತ್ತು ಮೋದಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಅದು ಸಾಕಷ್ಟು ಬಿಜೆಪಿ ಅವರನ್ನ ಸರಿಯಾಗಿ ಟಕ್ಕರ್ ಕೊಡಿ ಅವರಿಗೆ ಕಾಂಗ್ರೆಸ್ ಅಲ್ಲ. ಓವರ್ ಆಲ್ ಈ ಪಾರ್ಟಿ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು ಸಂವಿಧಾನದ ಬಗ್ಗೆ. ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಡ್ಕೊಂಡ್ರು, ಯಾವ ರೀತಿ ಅಪಮಾನಕರವಾಗಿ ಅವ್ರು ನಡೆಸ್ಕೊಂಡ್ರು, ಚುನಾವಣೆಯಲ್ಲಿ ಸೋಲಿಸಿದ್ರು, ಮತ್ತು ನೆಹರು ಅವರ ಕ್ಯಾಬಿನೆಟ್ ಅಲ್ಲಿ ಇದ್ದಾಗ ಅವರ ಬೇಡಿಕೆ ಏನು ನ್ಯಾಯಯುತ ಬೇಡಿಕೆ ಗೌರವದಿಂದ ನಡ್ಕೊಳ್ಳುವಂತದ ಬಗ್ಗೆ ಏನೋ ಒಂದು ಅಸಡ್ಡೆಯಿಂದ ಪ್ರದರ್ಶನ ಮಾಡಿದ್ರು. ಅದರಿಂದ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ರೀತಿ ಅಪಮಾನ ಮಾಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದು ಕಾಂಗ್ರೆಸ್ ಪಾರ್ಟಿ. ಇದನ್ನ ನಾವು ಎಲ್ಲ ಕಡೆ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ಹೇಳಿದಿವಿ, ಈಗ ಹೊರಗಡೆನೂ ನಾವು ಹೇಳ್ತಾ ಇದ್ದೇವೆ. ಹೀಗಾಗಿ ಒಂದು ಅಪಪ್ರಚಾರ ಮಾಡಿ ಬಿಜೆಪಿಗೆ ಡ್ಯಾಮೇಜ್ ಮಾಡುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ಏನೋ ಆಗ್ತದೆ, ಜನರಿಗೆ ಗುರ್ತಾಗಿದೆ ರಿಯಾಲಿಟಿ ಏನನ್ನೋದು. ನಿಜವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಅದರ ಮಾರ್ಗದರ್ಶನವನ್ನು ಫಾಲೋ ಮಾಡೋ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಅವರ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇದನ್ನು ಜನರಿಗೆ ಹೇಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗ ಅಮಿತ್ ಶಾ ಅವರ ಹೇಳಿಕೆಯಿಂದ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ನಿಮ್ಮ ಈ ರೀತಿಯ ಪ್ರಯತ್ನ ಪ್ರತಿಯಾಸ್ತನ ಇಲ್ಲ. ನೋಡ್ರಿ, ಇವತ್ತು ಓವರ್ ಆಲ್ ನಾ ಮೊದಲು ಹೇಳಿನಿ, ಅಮಿತ್ ಶಾ ಅವರ ಹೇಳಿಕೆಯನ್ನ ಇನ್ ಟೋಟಲ್ ನಾವು ನೋಡಬೇಕು. ಯಾವುದೋ ಒಂದು ಸೆಂಟೆನ್ಸ್ ತೆಗೆದುಕೊಂಡು ಅದರ ಮೇಲೆ ನಾವು ವಾದ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗಾಗಿ ಅದನ್ನ ಅಪಪ್ರಚಾರ ಮಾಡುವಂತದ್ದು ಮತ್ತು ಆ ರೀತಿ ಅಮಿತ್ ಶಾ ಅವರು ಹೇಳದೇ ಇರುವಂತಹ ವಿಚಾರಗಳ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಅದಕ್ಕೆ ನಿಜವಾದ ವಸ್ತುಸ್ಥಿತಿ ತಿಳಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಜನರ ಬಳಿ ಹೋಗ್ತಾ ಇದ್ದೇವೆ. ಮತ್ತು ಸಂವಿಧಾನದ ಬಗ್ಗೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಭಾರತೀಯ ಜನತಾ ಪಾರ್ಟಿ, ಒಬ್ಬ ಎನ್ಡಿಎ ರೂಲಿಂಗ್ ಪಾರ್ಟಿಯಾಗಿ ನಾವು ಅವಕಾಶ ಕೊಟ್ಟಿದ್ದಲ್ಲೇ ಇವೆಲ್ಲ ಚರ್ಚೆ ಬಂದು. ಇಲ್ಲಂದ್ರೆ ಚರ್ಚೆ ಮಾಡಲಿಕ್ಕೂ ತಯಾರಿದ್ದಿಲ್ಲ ನಾವು. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಸಂವಿಧಾನದ ಬಗ್ಗೆ ಎಂದಾರು ಮಾತಾಡಿದ್ರು ಅವರು, ಸಂವಿಧಾನ ಪುಸ್ತಕಗಳನ್ನು ಹಿಡ್ಕೊಂಡು ಎಂದಾದರೂ ಅಡ್ಡಾಡಿದ್ರು ಅವರು ಕಾಂಗ್ರೆಸ್ ಅವರು ಇಲ್ಲ. ಹೀಗಾಗಿ ಇವತ್ತು ಸಂವಿಧಾನಕ್ಕೆ ಮಹತ್ವ ಕೊಡುವಂತದ್ದು, ಸಂವಿಧಾನಕ್ಕೆ ಗೌರವ ಕೊಡುವಂತದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಅಪಮಾನ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಸರ್, ರಾಜ್ಯದಲ್ಲೇನು ಕುರ್ಚಿ ಕಿತ್ತಾಟ ಜೋರಾಗಿದೆ. ನಾನು ಬಹುಶಃ ನಾನು ಹಿಂದಿನ ಹಳೆ ಸ್ಟೇಟ್ಮೆಂಟ್ ನೋಡ್ರಿ, ಇಂಟರ್ನಲ್ಲಿ ಕ್ಲಾಸಸ್ ನಡೆದವು ಮತ್ತು ಇದು ನಿಗೂಢವಾಗಿ ಕ್ಲಾಸಸ್ ಚಾಲು ಆಗಿದ್ದಾವೆ. ಇದು ಇವತ್ತು ಒಂದಿಲ್ಲ ಒಂದು ದಿವಸ ಅದು ಹೊರಗಡೆ ಬರ್ತಾವ ಅಂತ ಮಾತನ್ನು ಹೇಳಿದ್ದೆ ನಾನು. ಈಗಾಗಲೇ ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಎಲ್ಲ ಸ್ಟಾರ್ಟ್ ಆದವು. SC/ST ಜನರದ್ದು, ಅವ್ರದ್ದು ಮಿನಿಸ್ಟರ್ಸ್ದು ಮತ್ತು ಶಾಸಕರದ್ದು ಕಾಂಗ್ರೆಸ್ನಲ್ಲಿದ್ದು, ಅದಕ್ಕೆ ಸಹಿತ DK ಶಿವಕುಮಾರ್ ಅಡ್ಗಾಲ್ ಹಾಕುವಂತ ಕೆಲಸ ಅವ್ರು ಮಾಡಿದ್ರು. ಈಗ ಓಪನ್ ಸ್ಟೇಟ್ಮೆಂಟ್ ರಾಜಣ್ಣ ಅವ್ರದ್ದು, MB ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯ ಒಂದು ಗುಂಪು, DK ಶಿವಕುಮಾರ್ ಒಂದು ಗುಂಪು ಆಗಲೇ ಎದ್ದು ಕಾಣುವಂತ ಕೆಲಸ ಚಾಲು ಮಾಡಿದ್ರು. ಕ್ಲಾಶಸ್ ಮೊದಲೇ ಅಲ್ಲೇ ಒಳಗೊಳಗಿತ್ತು, ಈಗ ಅದು ಇವತ್ತಿನ ನಾಳೆ ಹೊರಗೆ ಬರ್ತದೆ. ಅದರಿಂದ ಈ ಸರ್ಕಾರಕ್ಕೆ ಕೊಲ್ಯಾಪ್ಸ್ ಆಗ್ತದೆ ಅನ್ನುವಂತ ಮಾತನ್ನ ಅವತ್ತಿಂದ ಹೇಳ್ತಾ ಇದ್ದೆ ನಾನು. ಇವತ್ತು ಆ ಸ್ಥಿತಿ ಇವತ್ತು ಬಂದದ ಕಾಂಗ್ರೆಸ್ ಪಾರ್ಟಿಗೆ. ಇದೇ ಒಳ ಬಡದಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು. ಈಗ ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲೂ ನಡೀತಾ ಇದೆ, ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಸಹ ನಡೀತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಯಾರ್ಯಾರು ಊಟಕ್ಕೆ ಸೇರಿದ್ರು ಅವರೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಸಹಜವಾಗಿ 4 ಜನ ಊಟಕ್ಕೆ ಹೋಗಿರ್ತೀವಿ, ಮತ್ತೊಂದು ಮಾಡಿರ್ತೀವಿ, ಅದು ಬೇರೆ. ಆದ್ರೆ ಇವತ್ತು ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ನಾ ಹೇಳುದಿಲ್ಲ, ಇದೆ. ಅದನ್ನ ಸರಿ ಮಾಡುವಂತ ಕೆಲಸ ವರಿಷ್ಠರು ಇವತ್ತಿನ ನಾಳೆ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಏನು ವಿಚಾರ ಮಾಡುವಂತ ಪ್ರಶ್ನೆ ಇಲ್ಲ. ಮತ್ತು ಒಂದು ನಾನು ಹೇಳ್ತೀನಿ, ಈಗ ನೋಡಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್, ನಾವು SC/ST ಮಂತ್ರಿಗಳು ಸೇರಬಾರ್ದು, SC/ST ಸಮಸ್ಯೆಗಳು ಬಾಳ ಇದಾವೆ, ಬೇರೆ ಬೇರೆ ಸ್ಕಾಲರ್ಶಿಪ್ ಬಿಡುಗಡೆ ಆಗ್ತಾ ಇಲ್ಲ, ಮತ್ತೊಂದು ಅಂದ್ರೆ ಇವು ಮಂತ್ರಿಗಳು. ಆದ್ರೆ ಮಂತ್ರಿಗಳು ಇದ್ದು ಕ್ಯಾಬಿನೆಟ್ ದಲ್ಲಿ ಚರ್ಚೆ ಮಾಡ್ರಿ. ಇದನ್ನ ನಿಮಗೊಂದು ಅವಕಾಶದಲ್ಲ, ಫೋರಂ ಇದೆ, ನಿಮ್ ಸರ್ಕಾರದ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ರಿ. ಅದ್ರ ಬಿಟ್ಟು ಅದನ್ನ ಚರ್ಚೆ ಮಾಡ್ಲಿಕ್ಕೆ ನೀವು ಮಂತ್ರಿಗಳು ಸೇರ್ತೀವಿ ಅಂತಂದ್ರೆ ಇದನ್ನ ಯಾರು ನಂಬ್ತಾರ ಇದನ್ನ? ಹಾಗಾಗಿ ನಿಮ್ಗೆ SC/ST ಜನಾಂಗದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರ ಹಣನ ಖರ್ಚಾಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಯೋಜನೆ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಬ್ಬ ರಾಜಣ್ಣವರು ಹೇಳಿದ್ರೆ ಯಾವ ರೀತಿ ರಾಜ್ಯದ ಆಡಳಿತದ ಪರಿಸ್ಥಿತಿ ಏನಿದೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವತ್ತು ರಾಜಣ್ಣ ಅವರ ಬಾಯಿಂದ ಇವೆಲ್ಲ ಮಾತುಗಳು ಬಂದಾಗ ನೋಡಿದ್ರೆ ಅವರು ಸೇರ್ತಾ ಇರೋದು ರಾಜಕಾರಣ ಸಲುವಾಗಿ, ಈ SC/ST ಜನಾಂಗದ ಕಲ್ಯಾಣ ಸಲುವಾಗಿ, ಅವ್ರ ಯೋಜನೆ ಅನುಷ್ಠಾನ ಸಲುವಾಗಿ ಅಲ್ಲ. ಅದನ್ನ ಮಾಡುವಾಗಿದ್ರೆ ನೀವು ಕ್ಯಾಬಿನೆಟ್ ದಲ್ಲಿ ಚರ್ಚೆ ಮಾಡಬಹುದು ಇದನ್ನೆಲ್ಲ. ಮತ್ತೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.